ಇದನ್ನ ಸುಲಭವಾದಂತಹ ಒಂದು ಟ್ರಿಕ್ ಮೂಲಕ ಹೇಳ್ತಾ ಇದೀವಿ. ಏನು ಅಂತಂದ್ರೆ ಈ ರೀತಿ ಅವಿಭಾಜ್ಯ ಅಪವರ್ತನಗಳಾದ ತೆಗೆದ ನಂತರ ಮೊಸಾವನ್ನ ತೆಗೆದುಕೊಳ್ಬೇಕು ಅಂತಂದ್ರೆ ಸಾಮಾನ್ಯ ಇರುವ ಸಂಖ್ಯೆಯ ಘಾತಾಂಕಗಳನ್ನ ನೋಡಬೇಕು. ಅದರಲ್ಲಿ ಘಾತಾಂಕ ಯಾವುದು ಸಣ್ಣದ ಇರುತ್ತೋ ಅದನ್ನ ನಾವೇನ್ ಮಾಡ್ತೀವಿ ಮೊಸ ಅಂತ ಹೇಳಿ ತೆಗೆದುಕೊಳ್ತೀವಿ. ಯಾವುದೇ ಎರಡು ಧನ ಪೂರ್ಣಾಂಕಗಳ ಗುಣಲಬ್ಧವು ಅವುಗಳ ಮೊಸ ಮತ್ತು ಲಸಗಳ ಗುಣಲಬ್ಧಕ್ಕೆ ಸಮ ಇರುತ್ತದೆ ಅನ್ನೋದನ್ನ ಕಾಣ್ತಾ ಇದೀವಿ. ಯಾವ ರೀತಿಯಾಗಿ ಅಂತಂದ್ರೆ ಇಲ್ಲಿ ಎರಡು ಧನ ಪೂರ್ಣಾಂಕಗಳನ್ನ ತೆಗೆದುಕೊಳ್ತೀವಿ. ಎರಡು ಧನ ಪೂರ್ಣಾಂಕಗಳ ಗುಣಲಬ್ಧವು ಅವುಗಳ ಮೊಸ ಮತ್ತು ಲಸಗಳ ಗುಣಲಬ್ಧಕ್ಕೆ ಸಮ ಇರುತ್ತದೆ ಅನ್ನೋದನ್ನ ಒಂದು ಸೂತ್ರದ ಮೂಲಕ ನಾವೇನ್ ಮಾಡ್ತಾ ಇದೀವಿ, ಇಲ್ಲಿ ನೋಡ್ತಾ ಇದೀವಿ. ಇಲ್ಲಿ ಬರುವಂತ ಎರಡು ಅಂಶಗಳನ್ನ ನಾವು ನೋಡ್ತಾ ಇರೋದು ಏನು ಅಂತಂದ್ರೆ ಇಲ್ಲಿ ಎರಡು ಧನ ಪೂರ್ಣಾಂಕಗಳನ್ನ ಒಂದು ನೋಡ್ತಾ ಇದೀವಿ, ಇನ್ನೊಂದು ಲಸ ಮತ್ತು ಮಸಗಳನ್ನ ನೋಡ್ತಾ ಇದೀವಿ. ಆ ಎರಡು ಅಂಶಗಳಿಗೆ ಸಂಬಂಧಪಟ್ಟಿರೋದು ಏನು ಅಂತಂದ್ರೆ ಆ ಎರಡು ಧನ ಪೂರ್ಣಾಂಕಗಳನ್ನ ಏನ್ ತೆಗೆದುಕೊಳ್ತಾ ಇದೀವಿ, ಆ ಧನ ಪೂರ್ಣಾಂಕಗಳ ಒಂದು ಗುಣಲಬ್ಧ ಅವುಗಳ ಲಸ ಮತ್ತು ಮಸಗಳ ಗುಣಲಬ್ಧಕ್ಕೆ ಸಮ ಇರುತ್ತದೆ ಅಂತ ಹೇಳಿದ್ವಿ. ಹಾಗಾದ್ರೆ ಒಂದು ಸೂತ್ರ ಬರುತ್ತೆ, ಏನು ಅಂತಂದ್ರೆ ಎ ಇಂಟು ಬಿ ಇಸ್ ಈಕ್ವಲ್ ಟು ಎಚ್ ಇಂಟು ಎಲ್ ಅಂತ ಹೇಳಿ ಬರುತ್ತೆ. ಹಂಗಾರೆ ಎ ಅಂತಂದ್ರೆ ಇಲ್ಲಿ ಒಂದನೇ ಪೂರ್ಣಾಂಕ ಅಂತ ತೆಗೆದುಕೊಳ್ಬಹುದು, ಒಂದನೇ ಪೂರ್ಣಾಂಕ. ಅದೇ ರೀತಿ ಬಿ ಅಂತಂದ್ರೆ ಎರಡನೇ ಪೂರ್ಣಾಂಕ. ಅದೇ ರೀತಿ ಎಚ್ ಅಂತಂದ್ರೆ ಮಸ. ಅದೇ ರೀತಿ ಎಲ್ ಅಂತಂದ್ರೆ ಲಸ. ಈ ರೀತಿಯಾಗಿ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಎರಡು ಪೂರ್ಣಾಂಕಗಳನ್ನ ತೆಗೆದುಕೊಳ್ತಾ ಇರ್ತೀವಿ. ಯಾವ ಎರಡು ಪೂರ್ಣಾಂಕಗಳು ಅಂದ ತಕ್ಷಣ ನಮಗೆ ಮತ್ತೆ ನೆನಪಾಗಬೇಕು ಏನು ಅಂತಂದ್ರೆ ಪೂರ್ಣಾಂಕಗಳಂದ್ರೆ ಏನು ಅನ್ನೋದು ನಮಗೆ ಮೊದಲು ಗೊತ್ತಿರಬೇಕು. ಪೂರ್ಣಾಂಕಗಳು ಅಂತಂದ್ರೆ ಧನಾತ್ಮಕ ಸಂಖ್ಯೆಗಳು ಋಣಾತ್ಮಕ ಸಂಖ್ಯೆಗಳ ಜೊತೆಗೆ ಸೊನ್ನೆಯನ್ನು ಒಳಗೊಂಡಿರುವಂತಹ ಸಂಖ್ಯೆಗಳ ಒಂದು ಘನಕ್ಕೆ ನಾವು ಪೂರ್ಣಾಂಕಗಳು ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ನಾವು ಎ ಮತ್ತು ಬಿ ಇರುವಂತಹ ಸ್ಥಾನದೊಳಗ ನಾವು ಯಾವ್ಯಾವ ರೀತಿಯ ಸಂಖ್ಯೆಗಳನ್ನ ತೆಗೆದುಕೊಳ್ಬಹುದು ಅಂತಂದ್ರೆ ಧನಾತ್ಮಕ ಸಂಖ್ಯೆಗಳನ್ನ ತೆಗೆದುಕೊಳ್ಬಹುದು, ಋಣಾತ್ಮಕ ಸಂಖ್ಯೆಗಳನ್ನ ತೆಗೆದುಕೊಳ್ಬಹುದು, ಅಥವಾ ಜೀರೋನು ಕೂಡ ನಾವೇನ್ ಮಾಡ್ಬೋದು ಅಂದ್ರೆ ತೆಗೆದುಕೊಳ್ಬಹುದು ಅನ್ನೋದನ್ನ ನಾವು ಈ ಒಂದು ಅಂಶದೊಳಗೆ ನಾವು ಕಾಣ್ತಾ ಇದೀವಿ. ಹಾಗಾದ್ರೆ ಈಗ ಎರಡು ಪೂರ್ಣಾಂಕಗಳನ್ನ ತೆಗೆದುಕೊಂಡಾಗ ಅವುಗಳ ಮೊಸಾಯ ಯಾವ ರೀತಿ ಕಂಡುಹಿಡಿಬೇಕು, ಅವುಗಳ ಲಸಗಳನ್ನ ಯಾವ ರೀತಿ ಕಂಡುಹಿಡಿಬೇಕು, ಆ ಲಸ ಮತ್ತು ಮೊಸಗಳನ್ನ ಕಂಡುಹಿಡಿದ ನಂತರ ಆ ಎರಡು ಧನ ಪೂರ್ಣಾಂಕಗಳನ್ನ ಯಾವ ರೀತಿ ಗುಣಾಕಾರ ಮಾಡಬೇಕು, ಅದೇ ರೀತಿ ಆ ಎರಡು ಪೂರ್ಣಾಂಕಗಳ ಗುಣಾಕಾರದ ನಂತರ ಆ ಪೂರ್ಣಾಂಕಗಳ ಲಸ ಮತ್ತು ಮೊಸಗಳನ್ನ ಯಾವ ರೀತಿ ಗುಣಾಕಾರ ಮಾಡಬೇಕು, ಆ ಗುಣಾಕಾರ ಮಾಡಿದಂತ ಬಂದಂತ ಗುಣಲಬ್ಧಗಳು ಯಾವ ರೀತಿಯಾಗಿರ್ತಾವ, ಎರಡು ಸಮವಾಗಿರ್ತಾವ ಅಥವಾ ಎರಡು ಬೇರೆ ಬೇರೆಯಾಗಿರ್ತಾವ ಅನ್ನೋದನ್ನ ಕೆಲವೊಂದು ಉದಾಹರಣೆಗಳ ಮೂಲಕ ನೋಡ್ಕೋಣ. ಹಾಗಾದ್ರೆ ಮೊದಲನೇ ಉದಾಹರಣೆ 20 ಮತ್ತು 40 ಅನ್ನೋದು ಎರಡು ಸಂಖ್ಯೆಗಳನ್ನ ನಾವು ಕಾಣ್ತಾ ಇದೀವಿ. ಆ ಎರಡು ಸಂಖ್ಯೆಗಳು ಧನಾತ್ಮಕವಾಗಿರುವಂತಹ ಸಂಖ್ಯೆಗಳನ್ನ ನಾವು ನೋಡ್ತಾ ಇದೀವಿ. ಹಾಗಾದ್ರೆ ಇದರಲ್ಲಿ 20 ಮತ್ತು 40 ಏನು ಅಂತಂದ್ರೆ 20 ಅನ್ನೋದನ್ನ ನಾವು ಎ ಅಂತ ಹೇಳಿ ತೆಗೆದುಕೊಂಡಾಗ 40 ಅನ್ನೋದನ್ನ ಬಿ ಅಂತ ಹೇಳಿ ತೆಗೆದುಕೊಳ್ಳೋಣ. ಹಾಗಾದ್ರೆ ಇವುಗಳ ಲಸ ಮತ್ತು ಮಸಗಳನ್ನ ತೆಗೆದುಕೊಳ್ಬೇಕು. ಲಸ ಮತ್ತು ಮಸಗಳನ್ನ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ನಾವು ಉಪಯೋಗಿಸುವಂತಹ ಸಂಖ್ಯೆಗಳು ಯಾವಾಗಿರ್ಬೇಕು, ಅವಿಭಾಜ್ಯ ಸಂಖ್ಯೆಗಳಾಗಿರ್ಬೇಕು. ಅವಿಭಾಜ್ಯಗಳು ಯಾವ್ಯಾವು? 2, 3, 5, 7, 11, 13 ಈ ರೀತಿಯಾದಂತಹ ಸಂಖ್ಯೆಗಳನ್ನು ಉಪಯೋಗ ಮಾಡಿಕೊಂಡು ಅವುಗಳ ಒಂದು ಅಪವರ್ತನಗಳನ್ನ ನಾವು ತೆಗಿಬೇಕಾಗತ್ತ. ಹಾಗಾದ್ರೆ ಮೊದಲನೇದು 20 ಸಂಖ್ಯೆಯನ್ನು ತೆಗೆದುಕೊಂಡಾಗ 20 2ರಿಂದ ಭಾಗಾಕಾರ ಮಾಡ್ತೀರಿ. 2 10 20, ಅದೇ ರೀತಿ 2 5 10, ಅದೇ ರೀತಿ ನೆಕ್ಸ್ಟ್ 5ರಿಂದ ಭಾಗಾಕಾರ ಆಗುತ್ತಾ 5 1 5. ಹಾಗಾದ್ರೆ 20ರ ಅಪವರ್ತನಗಳು ಯಾವ್ಯಾವ ಆಗ್ತಾವು ಅಂತಂದ್ರೆ 2 × 2 × 5. ಇದನ್ನ ಘಾತಾಂಕ ರೂಪದಲ್ಲಿ ಬರೆಯಿರಿ ಅಂತಂದ್ರೆ ಯಾವ ರೀತಿ ಮಾಡ್ತೀರಿ? 20 = 2ರ ಘಾತಾಂಕ 2 ಸಲ ರಿಪೀಟ್ ಆಗಿರುವುದರಿಂದ 2 × 5ರ ಘಾತಾಂಕ 1 ಸಲ ಬಂದಿರೋದ್ರಿಂದ 1 ಅಂತ ಹೇಳಿ ಬರಿತೀವಿ. ಹಾಗಾದ್ರೆ 20ರ ಒಂದು ಅವಿಭಾಜ್ಯ ಅಪವರ್ತನಗಳನ್ನ ತೆಗೆದ್ವಿ. ಅದೇ ರೀತಿ ಹಾಗಾದ್ರೆ ಈಗ ನೆಕ್ಸ್ಟ್ ಬರುವಂತ ಸಂಖ್ಯೆ ಯಾವುದು? 40 ಅನ್ನೋದದ. 40ರದ ಒಂದು ಅಪವರ್ತನಗಳನ್ನ ನೋಡೋಣ ಈಗ ಯಾವ ರೀತಿ ಬರುತ್ತೆ ಅಂತ ಹೇಳಿ. ಮೊದಲೇದು 2ರಿಂದ ಭಾಗಾಕಾರ ಮಾಡ್ತೀರಿ. 2 20, ನೆಕ್ಸ್ಟ್ 2 10, ನೆಕ್ಸ್ಟ್ 2 5, ನೆಕ್ಸ್ಟ್ 5 1. ಹಾಗಾದ್ರೆ 40ರ ಅಪವರ್ತನಗಳು ಅವಿಭಾಜ್ಯ ಅಪವರ್ತನಗಳು 2 × 2 × 2 × 5. ಇದನ್ನ ಘಾತಾಂಕ ರೂಪದಲ್ಲಿ ಬರೆಯಿರಿ ಅಂತಂದಾಗ 40 = 2ರ ಘಾತಾಂಕ 1 2 3 ಸಲ ರಿಪೀಟ್ ಆಗಿರೋದ್ರಿಂದ 3 × 5ರ ಘಾತಾಂಕ 1 ಸಲ ರಿಪೀಟ್ ಆಗಿದ್ರಿಂದ 1 ಅಂತ ಹೇಳಿ ಬರಿತೀವಿ. ಈಗ ಏನ್ ಮಾಡಿದೀವಿ ಅಂತಂದ್ರೆ ಅಪವರ್ತನಗಳನ್ನ ತೆಗೆದ್ವಿ. ಕೊಟ್ಟಿರುವಂತಹ ಪೂರ್ಣಾಂಕಗಳ ಒಂದು ಅಪವರ್ತನಗಳು ಯಾವ ರೀತಿಯಾದಂತಹ ಅಪವರ್ತನಗಳು? ಅವಿಭಾಜ್ಯ ಅಪವರ್ತನಗಳನ್ನ ತೆಗೆದ್ವಿ. ಹಾಗಾದ್ರೆ ಈಗ ಏನ್ ಮಾಡ್ಬೇಕು ಅಂತಂದ್ರೆ ಲಸ ಮತ್ತು ಮಸಗಳನ್ನ ಕಂಡುಹಿಡಿಬೇಕು. ಹಾಗಾದ್ರೆ ಲಸ ಮತ್ತು ಮಸ, ಮೊದಲೇದು ಮಸವನ್ನ ಕಂಡುಹಿಡ್ಕೊಂಡ್ಬಿಡೋಣ. ಮಸ
ಎಚ್ ಈಕ್ವಲ್ ಟು, ಹಾಗಾದ್ರೆ ಮೋಸ ಯಾವ ರೀತಿ ಕಂಡುಹಿಡಿಬೇಕು ಅಂತಂದ್ರೆ ಇದರಲ್ಲಿರುವಂತ ಸಂಖ್ಯೆಗಳು ಯಾವ ಬಂದಿದಾವೋ ಅವಿಭಾಜ್ಯ ಸಂಖ್ಯೆಗಳು ಏನ್ ಬಂದಿದಾವ ಅದರಲ್ಲಿ ಸಾಮಾನ್ಯ ಇರುವಂತಹ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತಂದ್ರೆ ಇಲ್ಲಿ 2 ಅನ್ನೋದದ, ಇಲ್ಲಿ 2 ಅನ್ನೋದದ, ಆಮೇಲೆ 5 ಅನ್ನೋದು ಇಲ್ಲಿ ಕೂಡ ಇದೆ, 5 ಅನ್ನೋದು ಇಲ್ಲಿ ಕೂಡ ಇದೆ. ಹಂಗಾರೆ ಯಾವುದು ಸಂಖ್ಯೆಗಳನ್ನ ನಾವು ಮೋಸ ರೂಪದಲ್ಲಿ ತೆಗೆದುಕೊಳ್ಬೇಕು ಅಂದ್ರೆ ಅವುಗಳಲ್ಲಿರುವಂತಹ ಘಾತಾಂಕಗಳನ್ನ ಮೊದಲಕ್ಕೆ ವೀಕ್ಷಣೆ ಮಾಡ್ಕೋಬೇಕು. ಆ ಘಾತಾಂಕಗಳನ್ನ ಗಮನದಲ್ಲಿಟ್ಟು ನೋಡಿದಾಗ ಇಲ್ಲಿ 2ರ ಘಾತಾಂಕ 2 ಐತಿ, ಇಲ್ಲಿ 2ರ ಘಾತಾಂಕ 3 ಐತಿ. ಹಂಗಾರೆ ಈ ರೀತಿ ಇದ್ದಾಗ ಯಾವ ಸಂಖ್ಯೆ ತೆಗೆದುಕೊಳ್ಬೇಕು ಅಂತಂದ್ರೆ ಮೋಸ ಅಂತ ಹೇಳಿ ಬಂದಾಗ ಇದನ್ನ ಸುಲಭವಾದಂತಹ ಒಂದು ಟ್ರಿಕ್ ಮೂಲಕ ಹೇಳ್ತಾ ಇದೀವಿ. ಏನು ಅಂತಂದ್ರೆ ಈ ರೀತಿ ಅವಿಭಾಜ್ಯ ಅಪವರ್ತನಗಳ ತೆಗೆದ ನಂತರ ಮೋಸವನ್ನ ತೆಗೆದುಕೊಳ್ಬೇಕು ಅಂತಂದ್ರೆ ಸಾಮಾನ್ಯ ಇರುವ ಸಂಖ್ಯೆಯ ಘಾತಾಂಕಗಳನ್ನ ನೋಡಬೇಕು. ಅದರಲ್ಲಿ ಘಾತಾಂಕ ಯಾವುದು ಸಣ್ಣದ ಇರುತ್ತೋ ಅದನ್ನ ನಾವೇನ್ ಮಾಡ್ತೀವಿ ಮೋಸ ಅಂತ ಹೇಳಿ ತೆಗೆದುಕೊಳ್ತೀವಿ. ಇಲ್ಲಿ 2ರ ಘಾತಾಂಕ 2, ಇಲ್ಲಿ 2ರ ಘಾತಾಂಕ 3 ಇರೋದ್ರಿಂದ ಘಾತಾಂಕ ಸಣ್ಣದಿರೋದು ಯಾವುದು 2ರ ಘಾತಾಂಕ 2. ಹೀಗಾಗಿ ಮೋಸದಲ್ಲಿ ಏನ್ ಮಾಡ್ತೀವಿ ಅಂದ್ರೆ 2ರ ಘಾತಾಂಕ 2 ತೆಗೆದುಕೊಳ್ತೀವಿ ಇಂಟು ಅದೇ ರೀತಿ 5 ಅನ್ನೋದು ಕೂಡ 2 ಕಡೆ ಸಾಮಾನ್ಯ ಅದ. ಇಲ್ಲಿ ಕೂಡ 5ರ ಘಾತಾಂಕ 1, ಇಲ್ಲಿ 5ರ ಘಾತಾಂಕ 1 ಅದ. ಹೀಗಾಗಿ ಇಲ್ಲಿ ಸಾಮಾನ್ಯ ಇರೋದ್ರಿಂದ 5ರ ಘಾತಾಂಕ 1 ಅನ್ನ ತೆಗೆದುಕೊಳ್ತೀವಿ. ಇದು ಕೂಡ ಏನದ ಅಂತಂದ್ರೆ ಇದು ಒಂದು ಮೋಸ ಅಂತ ಹೇಳ್ತೀವಿ. ಹಾಗಾದ್ರೆ ಲಸ ಅಂತ ತೆಗೆದುಕೊಳ್ಬೇಕು ಅಂತಂದ್ರೆ ಲಸ ಇದನ್ನ ನಾವು ಎಲ್ ಅಂತ ಹೇಳ್ತೀವಿ ಈಕ್ವಲ್ ಟು, ಹಾಗಾದ್ರೆ ಇಲ್ಲೂ ಕೂಡ ನಾವೇನ್ ಮಾಡ್ತೀವಿ ಅಂದ್ರೆ ಸಾಮಾನ್ಯ ಇರುವಂತದನ್ನ ಮೊದಲು ಬರ್ಕೋತೀವಿ. ಆದ್ರೆ ಮೋಸದಲ್ಲಿ ಏನ್ ಮಾಡಿದ್ವಿ ನಾವು ಘಾತಾಂಕ ಸಣ್ಣದಿರುವಂತ ಸಂಖ್ಯೆಯನ್ನು ತೆಗೆದುಕೊಂಡಿದ್ರಿ. ಬಟ್ ಇಲ್ಲಿ ಲಸಾದಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಘಾತಾಂಕ ದೊಡ್ಡದಿರುವಂತಹ ಸಂಖ್ಯೆಯನ್ನು ತೆಗೆದುಕೊಳ್ಬೇಕು. ಹಾಗಾದ್ರೆ ಇಲ್ಲಿ ಏನ್ ಮಾಡಿದ್ವಿ ನಾವು ಮೋಸದಲ್ಲಿ 2ರ ಘಾತಾಂಕ 2 ತೆಗೆದುಕೊಂಡಿದ್ವಿ, ಯಾಕಂದ್ರೆ ಘಾತಾಂಕ ಸಣ್ಣದಿತ್ತು. ಬಟ್ ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ 2ರ ಘಾತಾಂಕ 3 ಘಾತಾಂಕ ದೊಡ್ಡದಿರುವಂತದ್ದನ್ನ 2ರ ಘಾತಾಂಕ 3 ಅನ್ನು ತೆಗೆದುಕೊಳ್ತೀವಿ ಇಂಟು 5ರ ಘಾತಾಂಕ 1, ಇಲ್ಲಿ ಕೂಡ 5ರ ಘಾತಾಂಕ 1 ಇರೋದ್ರಿಂದ ಡೈರೆಕ್ಟ್ ಆಗಿ 5ರ ಘಾತಾಂಕ 1 ಅಂತೇಳಿ ತೆಗೆದುಕೊಳ್ಬೇಕು. ಸೊ ಈ ರೀತಿ ಮಾಡೋದ್ರಿಂದ ಏನಾಗ್ತಂದ್ರೆ ಈಗ ನಾವೇನ್ ಮಾಡಿದ್ವಿ, ಈಗ ಕೊಟ್ಟಿರುವಂತ 2 ಅವಿಭಾಜ್ಯ ಸಂಖ್ಯೆಗಳ ಒಂದು ಅವಿಭಾಜ್ಯ ಅಪವರ್ತನಗಳನ್ನ ತೆಗೆದುಕೊಂಡ್ವಿ, ಪೂರ್ಣಾಂಕಗಳ ಅವಿಭಾಜ್ಯ ಅಪವರ್ತನಗಳ ತೆಗೆದುಕೊಂಡ್ವಿ. ಆ ಅವಿಭಾಜ್ಯ ಅಪವರ್ತನ ತೆಗೆದುಕೊಂಡ್ಮೇಲೆ ಕೊಟ್ಟಿರುವಂತಹ ಪೂರ್ಣಾಂಕಗಳ ಒಂದು ಮೋಸವನ್ನು ಮತ್ತು ಲಸನ್ನು ತೆಗೆದುಕೊಂಡ್ವಿ. ಈಗ ಏನ್ ಮಾಡ್ಬೇಕು, 2 ಪೂರ್ಣಾಂಕಗಳ ಗುಣಲಬ್ಧ ಮಾಡಬೇಕು. ಅದೇ ರೀತಿ ಅವುಗಳ ಲಸ ಮತ್ತು ಮೋಸಗಳ ಒಂದು ಗುಣಲಬ್ಧವನ್ನು ಮಾಡಿ ಅವು 2 ಸಮ ಆಯ್ತೋ ಇಲ್ಲ ಅನ್ನೋದನ್ನ ನಾವು ನೋಡ್ಕೋಬೇಕಾಗುತ್ತೆ. ಹಾಗಾದ್ರೆ ಸೂತ್ರ ಪ್ರಕಾರ ನೋಡಿದಾಗ ಎ ಇಂಟು ಬಿ ಈಕ್ವಲ್ ಟು ಎಚ್ ಇಂಟು ಎಲ್ ಅಂತ ಹೇಳಿದ್ವಿ, ಹೌದಾ? ಹಾಗಾದ್ರೆ ಎ ಅಂತಂದ್ರೆ ಎಷ್ಟು 20 ಇಂಟು ಬಿ ಅಂತಂದ್ರೆ ಅಂದ್ರೆ 2ನೇ ಪೂರ್ಣಾಂಕ ಎಷ್ಟದ 40 ಈಕ್ವಲ್ ಟು, ಈಗ ಎಚ್ ಅಂತಂದ್ರೆ ಎಷ್ಟು ಅಂತ ಕೇಳಿದಾರೆ. ಎಚ್ ಅಂತಂದ್ರೆ 2ರ ಘಾತಾಂಕ 2 ಇಂಟು 5ರ ಘಾತಾಂಕ 1, 2ರ ಘಾತಾಂಕ 2 ಇಂಟು 5ರ ಘಾತಾಂಕ 1 ಇಂಟು ಇಂಟು ಎಲ್ ಅಂತಂದ್ರೆ 2ರ ಘಾತಾಂಕ 3 ಇಂಟು 5ರ ಘಾತಾಂಕ 1, 2ರ ಘಾತಾಂಕ 3 ಇಂಟು 5ರ ಘಾತಾಂಕ 1, ಹೌದಾ? ಹಾಗಾದ್ರೆ ಇವೆರಡು ಗುಣಾಕಾರ ಮಾಡಿದಾಗ ಇಲ್ಲಿ 20 ಇಂಟು 40 ಅನ್ನೋದು ಬಂತು. 20 ಇಂಟು 40 ಅನ್ನೋದನ್ನ ಯಾವ ರೀತಿ ಗುಣಾಕಾರ ಮಾಡ್ಬೇಕ್ರಿ ಅಂದ್ರೆ 0 0 ಅಂತ ಹೇಳಿ ಬಂದಾಗ 2 0ಗಳನ್ನು ಬಿಟ್ಬಿಡ್ರಿ. ಇಲ್ಲಿ 0 ಬಿಟ್ಟಾಗ ಇದು 2 ಆಯ್ತು, ಇದು 0 ಬಿಟ್ಟಾಗ 4 ಆಯ್ತು. ಇಲ್ಲಿ ಕೇವಲ ನಮ್ಗೆ 2 ಮತ್ತು 4 ಸಂಖ್ಯೆಗಳ ಮಾತ್ರ ಸಿಗುತ್ತೆ. ಹಾಗಾದ್ರೆ 2 4ಲೇ 8, ಆಮೇಲೆ ಇರುವಂತಹ 2 0ಗಳನ್ನ ಇಲ್ಲಿ ಬರ್ಕೊಂಡ್ಬಿಡ್ರಿ, 800 ಆಯ್ತು. ಇದು ಒಂದು ಸೈಡ್ ಆಯ್ತು, ಎಡಬದಿಯ 2 ಪೂರ್ಣಾಂಕಗಳ ಗುಣಲಬ್ಧ ಆಯ್ತು. ಹಾಗಾದ್ರೆ ಬಲಬದಿ ಇರುವಂತ ಆ ಘಾತಾಂಕ ರೂಪದಲ್ಲಿರುವಂತ ಮೋಸ ಮತ್ತು ಲಸಗಳ ಗುಣಲಬ್ಧವನ್ನು ಯಾವ ರೀತಿ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ 2ರ ಘಾತಾಂಕ 2 ಐತಿ, ಇಲ್ಲಿ 2ರ ಘಾತಾಂಕ 3 ಇರೋದ್ರಿಂದ 2 ಘಾತಾಂಕಗಳನ್ನ ಕೂಡಿಸಿದ್ರಿ ಅಂತಂದ್ರೆ 2ರ ಘಾತಾಂಕ 5 ಆಯ್ತು ಇಂಟು 5ರ ಘಾತಾಂಕ 1, ಇಲ್ಲಿ 5ರ ಘಾತಾಂಕ 1 ಇರೋದ್ರಿಂದ 5ರ ಘಾತಾಂಕ 1 ಪ್ಲಸ್ 1 ಅಂತಂದ್ರೆ 2 ಆಯ್ತು, ಹೌದಾ? ಹಾಗಾದ್ರೆ ಈಗ 2ನ್ನ 2 ಸಲ ಗುಣಾಕಾರ ಮಾಡ್ಬೇಕು, ನಾವು 5 ಸಲ ಗುಣಾಕಾರ ಮಾಡ್ಬೇಕು. ಹಾಗಾದ್ರೆ ಇದನ್ನ ನೋಡಿದಾಗ 2 ಗುಣ್ಲೆ 2 ಗುಣ್ಲೆ 2 ಗುಣ್ಲೆ 2 ಗುಣ್ಲೆ 1 2 3 4 5 ಇಂಟು ಇಲ್ಲಿ 5ನ್ನ 2 ಸಲ ಗುಣಾಕಾರ ಮಾಡಬೇಕು, 2 ಸಲ ಗುಣಾಕಾರ ಮಾಡಬೇಕು, 5 ಗುಣ್ಲೆ 5 ಈ ರೀತಿ ಬರ್ಕೋಬೇಕು. ಬರ್ಕೊಂಡು ಏನ್ ಮಾಡ್ಬೇಕಂದ್ರ ಇರುವಂತಹ ಏನ್ ಅಪವರ್ತನಗಳೇನದಾವ ಅವನ್ನೆಲ್ಲಾನು ಏನ್ ಮಾಡ್ಬೇಕು, ಈಗ ಗುಣಾಕಾರ ಮಾಡ್ಕೋತ ಬರ್ಬೇಕು. ಇಲ್ಲಿ 5 5ಲೇ 25, 25 2ಲೇ 25 2ಲೇ ಎಷ್ಟಾಗತ್ತ 50 ಆಯ್ತು, 52ಲೇ 100 ಆಯ್ತು, 100 2ಲೇ 200 ಆಯ್ತು, 200 2ಲೇ 400 ಆಯ್ತು, 400 2ಲೇ 800 ಆಯ್ತು. ಹಾಗಾದ್ರೆ ಇದ್ರ ಉತ್ತರನು ಕೂಡ ಎಷ್ಟಾಯ್ತು, ಈಗ 800 ಆಯ್ತು. ಹಾಗಾದ್ರೆ ಅವರು ಕೊಟ್ಟಿರುವಂತ ಸಂಖ್ಯೆಗಳ ಒಂದು ಉಪಯೋಗ ಮಾಡಿಕೊಂಡು ಅವುಗಳ ಒಂದು ಅಪವರ್ತನಗಳ ತೆಗೆದ ನಂತರ ಆ ಕೊಟ್ಟಂತ 2 ಪೂರ್ಣಾಂಕಗಳ ಗುಣಲಬ್ಧವು
ಎರಡು ಪೂರ್ಣಾಂಕಗಳ ಗುಣಲಬ್ಧವು ಅವುಗಳ ಲಸ ಮತ್ತು ಮಸಗಳ ಗುಣಲಬ್ಧಕ್ಕೆ ಸಮ ಇರುತ್ತದೆ ಅನ್ನೋದನ್ನ ನಾವು ಈ ರೀತಿಯಾಗಿ ಏನ್ ಮಾಡ್ಬೇಕು ಅಂತಂದ್ರೆ ಆ ಒಂದು ಸುಲಭವಾದಂತಹ ರೀತಿಯಲ್ಲಿ ಪರಿಹಾರವನ್ನ ಕಂಡುಹಿಡ್ಕೋಬೇಕು ಅಂತ ಹೇಳ್ತೀವಿ.